ವೆಲ್ಕಮ್ ಬ್ಯಾಕ್ ಗೈಸ್. ನನ್ನ ಪ್ರೀವಿಯಸ್ ವಿಡಿಯೋಲಿ KCET 2026 ಅನ್ನೋ ಈ ಎಕ್ಸಾಮಿನೇಷನ್ಗೆ ಇವಾಗಿಂದನೇ ಪ್ರಿಪೇರ್ ಆಗೋದು ಏನಕ್ಕೆ ಇಂಪಾರ್ಟೆಂಟು, ಅದರಿಂದ ನೀವು ಯಾವ ಥರ ಬೆನಿಫಿಟ್ಸ್ನ ಎಂಜಾಯ್ ಮಾಡ್ತೀರಾ ಅಂತ ಡಿಸ್ಕಸ್ ಮಾಡಿದ್ದೀನಿ. ನೋಡಿದರೆ ಓಕೆ, ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ಔಟ್ ಮಾಡಿ. ಈ ವಿಡಿಯೋಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್ ಆಫ್ ದಿಸ್ ವಿಡಿಯೋ, ಐ ವಿಲ್ ಬಿ ಪ್ರೊವೈಡಿಂಗ್ ಅ 3-month ಸ್ಟ್ರಾಟಜಿ ಅಥವಾ 3-month ಪರ್ಫೆಕ್ಟ್ ಪ್ಲ್ಯಾನ್ ಫಾರ್ ಯು ಇನ್ ಆರ್ಡರ್ ಟು ಸ್ಟಡಿ ಆರ್ ಪೇಸ್ ಅಪ್ ಯುವರ್ KCET ಪ್ರಿಪ್ರೇಷನ್ ಫ್ರಮ್ ನೌ. ಸೊ ಹಾರ್ಡ್ಲಿ ಇನ್ನೊಂದು 4 months ಇದೆ KCET ಎಕ್ಸಾಮಿನೇಷನ್ಗೆ, ಬಟ್ ಸ್ಟಿಲ್ ಒಂದು 3-month ಸ್ಟ್ರಾಟಜಿಲಿ ಇಫ್ ಯು ಆರ್ ರೆಡಿ, ಇಫ್ ಯು ಆರ್ ವೆಲ್ ವರ್ಸ್ಡ್ ವಿತ್ ಆಲ್ ದ ಟಾಪಿಕ್ಸ್ ವಿಚ್ ಕಮ್ ಅಂಡರ್ ಯುವರ್ KCET ಸಿಲೆಬಸ್, ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಪರ್ಫಾರ್ಮ್ ರಿಯಲಿ ವೆಲ್ ಇನ್ ದ ಎಕ್ಸಾಮಿನೇಷನ್. ಸೊ ನನ್ನ ವೀಡಿಯೋಸ್ನ ನೀವು ನೋಡ್ತಿದ್ದೀರಾ ಅಂದರೆ ನಿಮಗೆ ಫ್ಲೋ ಗೊತ್ತಿರುತ್ತೆ ಆಬ್ವಿಯಸ್ಲಿ, ಇದಿಷ್ಟು ಪಾಯಿಂಟ್ಸ್ನ ಕವರ್ ಮಾಡ್ತಿರ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಥಿಂಗ್, ಒಂದು ಬಿಗ್ ಕ್ವಶನ್ ಎಲ್ಲರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಸ್ ಇಟ್ ಪಾಸಿಬಲ್ ಅಂದರೆ ಪ್ರಾಕ್ಟಿಕಲಿ ಇದು ಪಾಸಿಬಲ್ ಇದೆಯಾ ಬ್ರೋ, ಈ ಥರ 3 monthsಲ್ಲಿ ಅಥವಾ 4 monthsಲ್ಲಿ ಸ್ಪ್ಯಾನ್ ಆಫ್ ಟೈಮಲ್ಲಿ ನಾವು 2 years ಓದೋವಂಥ ಸಿಲೆಬಸ್ನ ಓದೋದು ಇಸ್ ಇಟ್ ಪಾಸಿಬಲ್ಲ ಅಂತ. ನಾನಿಲ್ಲಿ ಆನ್ಸರ್ನ ಎಸ್ ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಅಂತನೋ ಅಥವಾ ನೋ ಇಟ್ ಈಸ್ ನಾಟ್ ಪಾಸಿಬಲ್ ಅಂತನೋ ಹೇಳಕ್ಕೆ ಬಂದಿಲ್ಲ. ಐ ಗಿವ್ ಯು ಒನ್ಸ್ ಅಗೇನ್ ಅ ಪ್ರಾಕ್ಟಿಕಲ್ ಆನ್ಸರ್ ಟು ದಿಸ್ ಕ್ವಶನ್. ಸೊ ಫಸ್ಟ್ ಥಿಂಗ್ ಏನಂದರೆ, KCET ಅನ್ನೋ ಒಂದು ಎಕ್ಸಾಮಿನೇಷನ್ನ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಹು ಹ್ಯಾವ್ ಡನ್ ಇಟ್ ಇನ್ ದ ಲಾಸ್ಟ್ 4 months. ಸೊ ಮಾಡಿದ್ದಾರೆ ಸ್ವಲ್ಪ ಜನ, ಅಂದರೆ ಇಟ್ ಈಸ್ ಪಾಸಿಬಲ್ ಅಂತ ಅಂತೂ ಗೊತ್ತಾಯಿತು. ಮಾಡಿದ್ದಾರೆ ಇನ್ ದ ಸೆನ್ಸ್ ದೇ ಹ್ಯಾವ್ ಕಮ್ ಔಟ್ ವಿತ್ ಗುಡ್ ರ್ಯಾಂಕ್ಸ್ ಇನ್ ದ ಸೆನ್ಸ್ ರೀಸನಬಲಿ ಗುಡ್ ರ್ಯಾಂಕ್ಸ್ ವಿಚ್ ಹ್ಯಾವ್ ಪ್ರೊವೈಡೆಡ್ ದೆಮ್ ಅ ಸೀಟ್ ಇನ್ ಅ ಟಾಪ್ ಕಾಲೇಜಸ್ ಇನ್ ಕರ್ನಾಟಕ. ಹೀಗಿರುವಾಗ ಮಾಡ್ಬೋದು ಅನ್ನೋದಂತೂ ಫಿಕ್ಸ್ ಆಗಿದೆ. ಸೊ ಮಾಡ್ಬೋದು ಅಂದ ತಕ್ಷಣ ಯಾವ ಥರ ರೋಡ್ ಮ್ಯಾಪ್ನ ಇನ್ಕಲ್ಕೇಟ್ ಮಾಡಿಕೊಂಡು ಅವರೆಲ್ಲ ಅದನ್ನು ಪಾಸಿಬಲ್ ಮಾಡಿಕೊಂಡ್ರು ಅಂತ ನಾನೊಂದಷ್ಟು ಜನ ಜೊತೆ ಮಾತಾಡಿದಾಗ ಗೊತ್ತಾಯಿತು ದಟ್ ಸ್ಟಿಕ್ಕಿಂಗ್ ಆನ್ ಟು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ಸಮ್ ಸ್ಮಾಲ್ ಪಾಯಿಂಟ್ಸ್ ಹ್ಯಾವ್ ಗಿವನ್ ದೆಮ್ ದ್ಯಾಟ್ ಸಕ್ಸಸ್ ಇನ್ KCET. ಸೊ ಇಲ್ಲಿ ಏನೋ ನೀವು ದೊಡ್ಡದಾಗೇನೋ ತುಂಬ ಒಂದು 24 hours ಪ್ರಿಪ್ರೇಷನ್ ಈ ಥರ ಎಲ್ಲ ಮಾಡೋದೇನು ಬೇಕಾಗಿಲ್ಲ. ಒಂದಷ್ಟು ಥಿಂಗ್ಸ್ನ ಸರಿ ಮಾಡ್ಕೊಂಡು ಹೋದರೆ ಸಾಕು. ಸೊ ಪಾಸಿಬಲ್ ಅಂತ ಗೊತ್ತಾಗಿದೆ. ಈ ಟಾಪಿಕ್ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಡೈರೆಕ್ಟಾಗಿ ನಮ್ಮ ಮುಂದಿನ ಟಾಪಿಕ್ ಬಗ್ಗೆ ಹೋಗೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ ಈಸ್ ಪಾಸಿಬಲ್ ಅನ್ನೋದಕ್ಕೆ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಏನಂದರೆ, ಮಾಕ್ ಟೆಸ್ಟ್ನ ಫ್ರೀಕ್ವೆಂಟಾಗಿ ತಗೊಳ್ಳೋದ್ರಿಂದ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋದ್ರಿಂದ KCETನ ಕ್ರ್ಯಾಕ್ ಮಾಡೋದು ತುಂಬ ಈಸಿ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಅ ಫ್ಯಾಕ್ಟ್, ಬಟ್ ಇಟ್ ಇಸ್ ಪ್ರೂವನ್ ಬೈ ಅ ಲಾಟ್ ಆಫ್ ಪೀಪಲ್ ಅಮಾಂಗ್ ಮೈ ಸರ್ಕಲ್ ಇಟ್ ಸೆಲ್ಫ್. CET PYQsನ ಹುಡುಕುವಾಗ ಐ ನೋ ದಟ್ ವಿಲ್ ಬಿ ಫೇಸಿಂಗ್ ಅ ಲಾಟ್ ಆಫ್ ಇಶ್ಯೂಸ್. ಬುಕ್ ತೆಗೆದ್ರೆ ಒಂದು ಕ್ವಶನ್ ನೋಡಿ ಆನ್ಸರ್ ನೋಡೋ ಅಷ್ಟರಲ್ಲೇ ಮೂಡ್ ಹೊಟ್ಟೋಗ್ಬಿಟ್ಟಿರುತ್ತೆ. ಇಲ್ಲ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡೋಣ ಅಂತಂದರೆ ಒಂದಷ್ಟು ವೆಬ್ಸೈಟ್ಸ್ ಬಂದುಬಿಡುತ್ತೆ, ಯಾವುದ್ರಲ್ಲಿ ನೋಡಬೇಕು ಯಾವುದ್ರಲ್ಲಿ ನೋಡಬಾರ್ದು ಅನ್ನೋದೇ ಗೊತ್ತಾಗ್ಬಿಡಲ್ಲ. ಹೀಗೆಲ್ಲ ಆಗಬಾರ್ದು ಅಂತ ಅಂದರೆ ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಇದನ್ನ ಚೆಕ್ಔಟ್ ಮಾಡಿ. ಇದರಲ್ಲಿ AI ಯೂಸ್ ಮಾಡಿಕೊಂಡು ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ದು ಎಲ್ಲಾದ್ರದ್ದು ನಾಲೆಡ್ಜ್ನ ತಗೊಂಡು ಯು ವಿಲ್ ಬಿ ಪ್ರೊವೈಡೆಡ್ ಕಸ್ಟಮೈಸ್ಡ್ ಆ್ಯಂಡ್ ಪರ್ಸನಲೈಸ್ಡ್ ಚಾಪ್ಟರ್ ವೈಸ್ ಟೆಸ್ಟ್. ಒಂದೊಂದು ಚಾಪ್ಟರ್ ಮೇಲೂ ಯು ಕ್ಯಾನ್ ಟೇಕ್ ಸಮ್ ಟೆಸ್ಟ್ ಅಟ್ KCET ಲೆವೆಲ್, ಸೊ ದಟ್ ಇಂಡಿವಿಜುವಲ್ ಚಾಪ್ಟರ್ಸ್ನ ನೀವು KCETಗೆ ರೆಡಿ ಇದ್ದೀರಾ ಇಲ್ವಾ ಅಂತ ಚೆಕ್ಔಟ್ ಮಾಡ್ಕೋಬೋದು. ಲಾಂಗ್ ಟರ್ಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಟೆಸ್ಟ್ ಮುಗಿದ ಮೇಲೆ ಯು ವಿಲ್ ಗೆಟ್ ಅ ಪರ್ಸನಲೈಸ್ಡ್ ರಿಪೋರ್ಟ್, AI ಬೇಸ್ಡ್ ರಿಪೋರ್ಟ್ ಬರುತ್ತೆ, ಇನ್ ವಿಚ್ ಯು ವಿಲ್ ಹ್ಯಾವ್ ಏರಿಯಾಸ್ ಆಫ್ ವೀಕ್ನೆಸಸ್ ಆ್ಯಂಡ್ ಏರಿಯಾಸ್ ಆಫ್ ಸ್ಟ್ರೆಂಗ್ಸ್. ಅದ್ರ ಬೇಸಿಸ್ ಮೇಲೆ ನೀವು ವೀಕ್ನೆಸ್ ಇರೋ ಚಾಪ್ಟರ್ಸ್ ಮೇಲೆ ಜಾಸ್ತಿ ವರ್ಕ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಟಾಪರ್ಸ್ ಡೂ, ಅವ್ರ ವೀಕ್ನೆಸಸ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ, ಸೊ ದಟ್ ದೇ ಆರ್ ಯುಟಿಲೈಸಿಂಗ್ ದ ಟೈಮ್ ಟು ಇಟ್ಸ್ ಬೆಸ್ಟ್. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಈ ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ ಆಫರ್ ಪ್ರೈಸಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ನಡೀತಿದೆ. ಸೊ ಅದನ್ನ ಇವಾಗಲೇ ಯುಟಿಲೈಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದಂಗೆ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಮಾಡಿಬಿಡ್ತಾರೆ. KCET ಪ್ರಿಪ್ರೇಷನ್ನ ನೀವೇನಾದರೂ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ತಿದ್ರೆ ಒಂದ್ಸಲ ಈ ಪ್ಲ್ಯಾಟ್ಫಾರ್ಮ್ನ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕಮ್ಮಿ ಟೈಮಲ್ಲಿ ಎಫೆಕ್ಟಿವ್ ಆಗಿ ಪ್ರಿಪೇರ್ ಆಗಿ ನಿಮ್ಮ ಡ್ರೀಮ್ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂದರೆ ನಿಮ್ಮ ಪ್ರಿಪ್ರೇಷನ್ ಜೊತೆ ಟೆಸ್ಟ್ ಮೈ ಸ್ಕಿಲ್ಸ್ನ ಇವತ್ತಿಂದನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಟಾಪಿಕ್ ಬಗ್ಗೆ ಇನ್ನೊಂದು ಡಿಫ್ರೆಂಟ್ ವೀಡಿಯೋಲಿ ಮಾತಾಡ್ತೀನಿ, ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ 3-month ಸ್ಟ್ರಾಟಜಿ ಏನಿದೆ ಅಂತ ನೋಡೋಣ. ಬಟ್ 3-month ಸ್ಟ್ರಾಟಜಿನ ಡೈರೆಕ್ಟಾಗಿ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಸಮ್ ಪ್ರೀ ರಿಕ್ವಿಸಿಟ್ಸ್ ವಿಚ್ ಯು ಹ್ಯಾವ್ ಟು ಡೂ ಇನ್ ಆರ್ಡರ್ ಟು ಗೇನ್ ಮ್ಯಾಕ್ಸಿಮಮ್ ಸಕ್ಸಸ್. ಅಂತಂದರೆ ಆ 3-month ಸ್ಟ್ರಾಟಜಿಗೆ ಒಂದಷ್ಟು ಪ್ರೀ ರಿಕ್ವಿಸಿಟ್ಸ್ ಇದೆ, ಅದು ಏನೇನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಚಾಪ್ಟರ್ ವೈಸ್ ವೆಯ್ಟೇಜ್ ಬಗ್ಗೆ ನಿಮಗೆ ಯು ಶುಡ್ ಹ್ಯಾವ್ ಎನ್ ಅವೇರ್ನೆಸ್. ಚಾಪ್ಟರ್ ವೈಸ್ ವೆಯ್ಟೇಜ್ ಅಂದರೆ ಏನು, ಲಾಸ್ಟ್ ಇಯರ್ ಅಥವಾ ಇರ್ಬೋದು ಅಥವಾ ಬಿಫೋರ್ ಲಾಸ್ಟ್ ಇಯರ್ ಇರ್ಬೋದು, ಈ 2 yearsದು ಕ್ವಶನ್ ಪೇಪರ್ನ ತೊಗೊಂಡು ಯಾವ್ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಕ್ವಶನ್ ತೆಗೆದಿದ್ದಾರೆ ಅಥವಾ ಎಷ್ಟೆಷ್ಟು ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ದಟ್ ದೀಸ್ ಚಾಪ್ಟರ್ಸ್ ಕಂಟೈನ್ ಅ ಲಾಟ್ ಆಫ್ ವೆಯ್ಟೇಜ್ ಇನ್ ಯುವರ್ ಪೇಪರ್ ಆ್ಯಂಡ್ ಸಮ್ ಚಾಪ್ಟರ್ಸ್ ಕಂಟೈನ್ ಲೆಸ್ ವೆಯ್ಟೇಜ್. ಸೊ ಹೀಗಿರುವಾಗ ಟೈಮ್ ಡಿಸ್ಟ್ರಿಬ್ಯೂಷನ್ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಟೈಮ್ನ ನೀವು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊತಿರ್ತೀರಾ. ಇಟ್ಸ್ ನಾಟ್ ದಟ್ ಯು ಆರ್ ಸ್ಟಡಿಂಗ್ ರಿಡೆಂಡೆಂಟ್ಲಿ ಫಾರ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಇಟ್ ಹ್ಯಾಸ್ ನೋ ಯೂಸ್ ವೆನ್ ಇಟ್ ಕಮ್ಸ್ ಟು ಯುವರ್ ಎಕ್ಸಾಮಿನೇಷನ್. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಚಾಪ್ಟರ್ ವೈಸ್ ವೆಯ್ಟೇಜ್ ಬಗ್ಗೆ ಕ್ಲಿಯರ್ ಅವೇರ್ನೆಸ್ ಇಲ್ಲಿ, ಎಸ್ಪೆಷಲಿ ಲಾಸ್ಟ್ 2 to 3 yearsದು ಎಲ್ಲಿ ಸಿಗುತ್ತೆ ಈ ಚಾಪ್ಟರ್ ವೈಸ್ ವೆಯ್ಟೇಜು. KCET ಪ್ರಿಪ್ರೇಷನ್ದು ಬುಕ್ಸಲ್ಲಿ ಸಿಗುತ್ತೆ, ಆನ್ಲೈನ್ ವೆಬ್ಸೈಟ್ಸಲ್ಲಿ ಚೆಕ್ ಮಾಡಿ, ಅಲ್ಲೂ ಕೂಡ ನಿಮಗೆ ಆ ಸ್ಪ್ಲಿಟಪ್ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂತ ಅಂದರೆ ನಾನು ಮುಂದಿನ ವೀಡಿಯೋಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವೇ ಪ್ರೊವೈಡ್ ಮಾಡಿ ಅಂತ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ ಬೇಸ್ಡ್ ಆನ್ ದ ಲಾಸ್ಟ್ ಇಯರ್ಸ್ ಪೇಪರ್. ಸೆಕೆಂಡ್ ಥಿಂಗ್ ಬಂದು, ಲಾಸ್ಟ್ ಇಯರ್ದು KCET ಪೇಪರ್ನ ಒಂದ್ಸಲ ಸುಮ್ಮನೆ ಗ್ಲಾನ್ಸ್ ಮಾಡಿ.
KCET ಪೇಪರ್ನ ಜಸ್ಟ್ ಒಂದು ಗ್ಲಾನ್ಸ್ ಮಾಡಬೇಕಾಗತ್ತೆ. ಸೊ ಗ್ಲಾನ್ಸ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟು? ಓಕೆ, ನಿಮ್ಗೆ ಲೈಕ್ ನೋಡಿದ ತಕ್ಷಣ ಆ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿ ಅಂತ ಹೇಳ್ತಿಲ್ಲ, ಅಥವಾ ಏನೋ ಲೈಕ್ ಒಂದು OMR ತಗೊಂಡು ಡೈರೆಕ್ಟಾಗಿ ಎಷ್ಟು ಬರುತ್ತೆ ನೋಡಿ ಚೆಕ್ ಮಾಡಿ ಅಂತ ಹೇಳ್ತಿಲ್ಲ. ಜಸ್ಟ್ ಗೋ ಥ್ರೂ ದ ಲಾಸ್ಟ್ ಇಯರ್ಸ್ KCET ಪೇಪರ್ ಹೇಗಿರುತ್ತೆ. ದಿಸ್ ಡೈರೆಕ್ಟ್ಲಿ ಪ್ರೊವೈಡ್ಸ್ ಯು ಅನ್ ಐಡಿಯಾ ರಿಗಾರ್ಡಿಂಗ್ ಎಕ್ಸಾಮ್ ಪ್ಯಾಟರ್ನ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಲೈಕ್ ನೀವು ಸುಮ್ಮನೆ ಒಂದಷ್ಟು ವೀಡಿಯೋಸ್ನ ನೋಡಿ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೋತೀನಿ ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ಲಾಸ್ಟ್ ಇಯರ್ದು KCET ಪೇಪರ್ನ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಹೇಗಿದೆ ಪ್ಯಾಟರ್ನ್, ಹೇಗಿದೆ ಸ್ಪ್ಲಿಟ್ ಅಪ್ ಆಫ್ ದ ಕ್ವಶನ್ಸ್ ಆರ್ ಸ್ಪ್ಲಿಟ್ ಅಪ್ ಆಫ್ ದ ಮಾರ್ಕ್ಸ್ ಫಾರ್ ಈಚ್ ಸಬ್ಜೆಕ್ಟ್. ಲೈಕ್ ಯು ವಿಲ್ ಗೆಟ್ ಟು ನೋ ಟೂ ಥಿಂಗ್ಸ್. ಒನ್ ಇಸ್ ದ ಎಕ್ಸಾಮ್ ಪ್ಯಾಟರ್ನ್, ಸೆಕೆಂಡ್ ಒನ್ ಇಸ್ ದ ಎಕ್ಸಾಮಿನೇಷನ್ ಆರ್ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ಸ್ ವಿಚ್ ಆರ್ ಬೀಯಿಂಗ್ ಆಸ್ಕ್ಡ್. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ದಟ್ ವಿಲ್ ಪುಟ್ ಯು ಇನ್ ಟು ಅ ವೆರಿ ಕಂಫರ್ಟಬಲ್ ಪೊಸಿಷನ್ ಇನ್ ಆರ್ಡರ್ ಟು ಇಂಪ್ಲಿಮೆಂಟ್ ದಿಸ್ 3 month ಸ್ಟ್ರಾಟಜಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಇಫ್ ಬೋತ್ ದೀಸ್ ಥಿಂಗ್ಸ್ ಆರ್ ವೆರಿ ಕ್ಲಿಯರ್, ದೆನ್ ಯು ವಿಲ್ ಹ್ಯಾವ್ ಅ ಲೈಕ್ ವೆರಿ ಗುಡ್ ಕ್ಲಾರಿಟಿ ಇನ್ ಟರ್ಮ್ಸ್ ಆಫ್ ಇಂಪ್ಲಿಮೆಂಟಿಂಗ್ ದಿಸ್ 3 month ಸ್ಟ್ರಾಟಜಿ ಪ್ಲಾನ್ ವಿಚ್ ಐ ಆಮ್ ಪ್ರೊವೈಡಿಂಗ್ ಯು. ಇದ್ರ ಜೊತೆಗೆ ಒನ್ ಥಿಂಗ್, ಇದು ಆಪ್ಷನಲ್ ಅಲ್ಲ, ಇದು ಲೈಕ್ ಮೋಸ್ಟ್ ಮ್ಯಾಂಡೇಟ್ರಿ 3 ಸ್ಟಾರ್ ಅಂತಲೇ ಅಂದ್ಕೊಳ್ಳಿ. ಲೈಕ್ ಮೋಟಿವೇಶನ್ ಅಂತ ಏನು ಅಂತೀರಾ, ಇದು ಬರಬೇಕು ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ವೈ ಯು ಶುಡ್ ಸ್ಟಾರ್ಟ್ ನೌ, ವೈ ಟು ಸ್ಟಾರ್ಟ್ ನೌ. ಸೊ ಇದನ್ನು ಅರ್ಥ ಮಾಡಿಸ್ಬೇಕು ಅಂತಲೇ ನಾನು ಪ್ರೀವಿಯಸ್ ವಿಡಿಯೋಲಿ ಐ ಹ್ಯಾವ್ ಗಿವನ್ ಯು ಅ ರಿಯಾಲಿಟಿ ಚೆಕ್ ಆನ್ ವೈ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ನೌ. ಒನ್ಸ್ ಅಗೇನ್ ನೋಡಿಲ್ಲ ವೀಡಿಯೋನ ಅಂದರೆ ಒಂದ್ಸಲ ನೋಡ್ಕೊಬನ್ನಿ. ನನಗೆ ವ್ಯೂಸ್ ಸಿಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮಗೆ ಒಂದು ಎಕ್ಸ್ಟ್ರಾ ಲೈಕ್ ಆ ಇಂಟ್ರೆಸ್ಟ್ ಡೆವಲಪ್ ಆಗಲಿ ಅಂತ ಅಷ್ಟೇ, ಇನ್ ಆರ್ಡರ್ ಟು ಲೈಕ್ ಮೇಕ್ ಯು ಸ್ಟಾರ್ಟ್ ಯುವರ್ KCET ಪ್ರಿಪ್ರೇಷನ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಅದನ್ನು ನೋಡ್ಕೊಂಡು ಬಂದ ಮೇಲೆ ಯು ವಿಲ್ ಬಿ ಆಲ್ ಸೆಟ್ ಟು ಇಂಪ್ಲಿಮೆಂಟ್ ದಿಸ್ ಪರ್ಫೆಕ್ಟ್ 3 months ಪ್ಲಾನ್ ವಿಚ್ ವಿಲ್ ಹೆಲ್ಪ್ ಯು ಲೈಕ್ ಕ್ರಾಸ್ KCET ವಿತ್ ಅ ವೆರಿ ಗುಡ್ ರ್ಯಾಂಕ್. ಡೈರೆಕ್ಟಾಗಿ ಟಾಪಿಕಿಗೆ ಬರ್ತೀನಿ. ಚಾಪ್ಟರ್ ವೈಸ್ ವೆಯ್ಟೇಜ್ ಗೊತ್ತಾಗಿದೆ, ಲಾಸ್ಟ್ ಇಯರ್ ಪೇಪರ್ ನೋಡಿದ್ದೀರಾ, ಸೊ ಒಂದು ಲೆವೆಲ್ಲು ಕೂಡ ಗೊತ್ತಾಗಿದೆ ಯಾವ ಥರ ಕ್ವಶನ್ಸ್ನ ಕೇಳ್ತಿದ್ದಾರೆ ಅಂತ. ಇದಾದಮೇಲೆ 3 monthsಲ್ಲಿ ನೀವು ಈ ಥರ ಸ್ಪ್ಲಿಟ್ ಅಪ್ ಮಾಡ್ಕೋಬೇಕು. ಸ್ಟ್ರಾಟಜಿ ನೋಡಿದ್ಮೇಲೆ ಅಥವಾ ಪ್ಲ್ಯಾನ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಈ ಮಾತನ್ನ. ಫಸ್ಟ್ ಥಿಂಗ್, KCET ಅಂತ ಬಂದಾಗ ಕ್ವಶನ್ಸ್ ವಿಲ್ ನಾಟ್ ಬಿ ಆಫ್ ಅಪ್ಲಿಕೇಶನ್ ಲೆವೆಲ್ ಆರ್ ಕಂಪ್ಲೀಟ್ಲಿ ಏನೋ ಲೈಕ್ ಒಂದು 4-5 ಕಾನ್ಸೆಪ್ಟ್ದು ಕಾಂಗ್ಲುಮರೇಷನ್ ಇಟ್ಟು ಅದರಲ್ಲೊಂದು ವ್ಯಾಲ್ಯೂಸ್ನ ಲೈಕ್ ಇನ್ಹರೆಂಟಾಗಿ ಲೈಕ್ ಎಕ್ಸ್ಪ್ಲಿಸಿಟಾಗಿ ಹೇಳ್ದೇನೆ ನೀವೇ ಕ್ಯಾಲ್ಕುಲೇಟ್ ಮಾಡೋ ಥರ ಮಾಡಿ ಈ ಥರ ಕ್ವಶನ್ಸ್ ಜಾಸ್ತಿ ಕೇಳ್ತಿರಲ್ಲ. ಎವ್ರಿಥಿಂಗ್ ವಿಲ್ ಬಿ ಡೈರೆಕ್ಟ್ ಫ್ರಮ್ ಯೋರ್ NCERT ಆರ್ ಯೋರ್ ಬೋರ್ಡ್ ಸಿಲೆಬಸ್. ಸೊ ಈ ಥರ ಇರುವಾಗ ಅ ಸ್ಟ್ರಾಂಗ್ ಫೌಂಡೇಶನ್ ವಿಲ್ ಬಿ ರಿಯಲಿ ನೆಸೆಸರಿ. ಫೌಂಡೇಶನ್ ಇನ್ ದ ಸೆನ್ಸ್ ಸುಮ್ಮನೆ ಲೈಕ್ ವೇಗಾಗಿ ಮಾತಾಡೋದು ಬೇಡ, ಸ್ವಲ್ಪ ಪ್ರಿಸೈಸಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟ್ರಾಂಗ್ ಫೌಂಡೇಶನ್ ಇನ್ ದ ಸೆನ್ಸ್, ಇವಾಗ ಬೋರ್ಡ್ ಎಕ್ಸಾಮ್ ಓದ್ತಿದ್ದೀರಲ್ವಾ, ಇಲ್ಲಿ KCETಲಿ ಒಂದು MCQ ಟೈಪ್ ಪ್ಯಾಟರ್ನ್ ಇದೆ, ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ಕೇಳ್ತಿದ್ದಾರೆ ಅಂತಾಗ ದೇರ್ ವುಡ್ ಬಿ ಅ ಸ್ಲೈಡ್ ಶಿಫ್ಟ್ ಇನ್ ದ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಸ್ಲೈಡ್ ಶಿಫ್ಟ್ ಇನ್ ದ ವೇ ಆಫ್ ಲೈಕ್ gaining the knowledge in terms of that particular concept. ಹೀಗಿರುವಾಗ the strong foundation, what I mean from my end is that shift towards objective questions. ಅಂದರೆ ಬೋರ್ಡ್ ಎಕ್ಸಾಮ್ಸ್ಗೆ ನಾರ್ಮಲಾಗಿ ಸಬ್ಜೆಕ್ಟಿವ್ ಕ್ವಶನ್ಸ್ನ ಬರಿತಾ ಇದ್ದೀರಾ, ಅದ್ರ ಜೊತೆಗೆ ಆಬ್ಜೆಕ್ಟಿವ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಹೇಗೆ, ಆಬ್ಜೆಕ್ಟಿವ್ ಕ್ವಶನ್ಸ್ಗೆ ಯಾವ ಥರ ಪ್ರಿಪ್ರೇಷನ್ನ ಡಿಮ್ಯಾಂಡ್ ಮಾಡುತ್ತೆ ಆಬ್ಜೆಕ್ಟಿವ್ ಕ್ವಶನ್ಸು, ಆ್ಯಂಡ್ ಆಬ್ಜೆಕ್ಟಿವ್ ಕ್ವಶನ್ಸಲ್ಲಿ ನೀವು ರೈಟ್ ಆನ್ಸರ್ ಮತ್ತು ರಾಂಗ್ ಆನ್ಸರ್ ಮಧ್ಯೆ ಚೂಸ್ ಮಾಡೋದು ಹೇಗೆ, ಅಥವಾ ಅಟೆಂಡ್ ಮಾಡೋದಾ ಬೇಡವಾ ಅನ್ನೋದ್ರ ಮಧ್ಯೆ ಚೂಸ್ ಮಾಡೋದು ಹೇಗೆ, ಈ ಥರ ಸ್ಮಾಲ್ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಗೋಂಥದ್ದೇ ಈ ಸ್ಟ್ರಾಂಗ್ ಫೌಂಡೇಶನಲ್ಲಿ. ಸೊ ಈ ಸ್ಟ್ರಾಂಗ್ ಫೌಂಡೇಶನ್ನ ಬಿಲ್ಡ್ ಮಾಡಬೇಕು ಅಂತಂದರೆ ವಾಟ್ ಐ ವುಡ್ ರೆಕಮೆಂಡ್ ಇಸ್, ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಏನು ಪ್ರಿಪೇರ್ ಆಗ್ತಿದ್ದೀರಾ ಅದ್ರ ಜೊತೆ ಯು ಕ್ಯಾನ್ ಗೋ ವಿತ್ ಸಾಲ್ವಿಂಗ್ ಸಮ್ KCET PYQs. ಸೊ ಇದರಿಂದ ಯು ವಿಲ್ ಗೆಟ್ ದಟ್ ಐಸ್ ಬ್ರೇಕರ್ ಡನ್. ನೋಡಿ, ನಾನು ಅದನ್ನೇ ಪಾಯಿಂಟ್ ಔಟ್ ಮಾಡಿದ್ದೀನಿ ಆಸ್ ಐಸ್ ಬ್ರೇಕರ್. ಇವಾಗ ಬೋರ್ಡ್ ಎಕ್ಸಾಮ್ದು ಒಂದು ಫ್ಲೋ ಅಲ್ಲಿ ಇದ್ದೀರಾ, ಅದ್ರ ಜೊತೆಗೆ ಇಫ್ ಯು ಹ್ಯಾವ್ ಟು ಎಂಟರ್ ದಿಸ್ ಅರೇನಾ ಆಫ್ MCQs, ಓಕೆ JEE ನೀಟಿಗೆ ಪ್ರಿಪೇರ್ ಆಗ್ತಿದ್ರೆ ಇಟ್ಸ್ ರಿಯಲಿ ಫೈನ್, ಬಟ್ ಇಲ್ಲ ನಾನು ಬೋರ್ಡ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಿದ್ದೀನಿ ಬ್ರೋ ಅಂತ ಅನ್ನೋರಿಗೆ ಯು ವಿಲ್ ಹ್ಯಾವ್ ಟು ಗೆಟ್ ದಟ್ ಶಿಫ್ಟ್. That shift should be very smooth in order to make sure your journey is smooth in this objective questions part. So ಅದಕ್ಕೋಸ್ಕರ make sure you are working on some MCQs on the concepts which you actually know. ಇವಾಗ ಎಲೆಕ್ಟ್ರೋಕೆಮಿಸ್ಟ್ರಿ ನಿಮಗೆ ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ ಚೆನ್ನಾಗಿ ಗೊತ್ತು, ಅಥವಾ ಎಲೆಕ್ಟ್ರೋಕೆಮಿಸ್ಟ್ರಿಗಿಂತ ಲೈಕ್ ಒಂದು ಲೈಕ್ P ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ನಿಮಗೆ ಚೆನ್ನಾಗಿ ಗೊತ್ತು ಅಂದಾಗ ಬೋರ್ಡ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಒಂದಷ್ಟು MCQsನ ಸಾಲ್ವ್ ಮಾಡಿ KCETದು ಗೊತ್ತಾಗುತ್ತೆ ನಿಮಗೆ. ಲೈಕ್ ಪ್ರೋಗ್ರೆಸ್ ನೋಡಿದಾಗ ನಿಮಗೂ ಖುಷಿನೂ ಆಗುತ್ತೆ, ಪ್ಲಸ್ ಯು ವಿಲ್ ಗೆಟ್ ದಟ್ ಶಿಫ್ಟ್ ಡನ್ ವೆರಿ ಸ್ಮೂತ್ಲಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆ್ಯಂಡ್ ಮಂತ್ 1ನಲ್ಲಿ ಅಲಾಂಗ್ ವಿತ್ ದಿಸ್ ಫೌಂಡೇಶನ್ ಐ ವುಡ್ ರೆಕಮೆಂಡ್ ಯು ಟು ಫಿನಿಶ್ ಆಫ್ ದ ಹೈ ವೆಯ್ಟೇಜ್ ಚಾಪ್ಟರ್ಸ್. ಲೈಕ್ ಒಂದು 35 to 40% ಚಾಪ್ಟರ್ಸಿಂದ 70 to 80% ಆಫ್ ದ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತಂದಾಗ ಆ 40% ಚಾಪ್ಟರ್ಸ್ನ ನೀಟಾಗಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಮಂತ್ 1ನಲ್ಲಿ ಅದ್ರ ಮೇಲೆ ಫೋಕಸ್ ಮಾಡಿ ಸ್ವಲ್ಪ ಪ್ರಿಪ್ರೇಷನಿಂದ ಯು ವಿಲ್ ಬಿ ಮೇಕಿಂಗ್ ಶೂರ್ ದಟ್ ಅ ಲಾಟ್ ಆಫ್ ಮಾರ್ಕ್ಸ್ ಆರ್ ಬೀಯಿಂಗ್ ಸೆಕ್ಯೂರ್ಡ್ ಇನ್ ಯೋರ್ ಪಾಕೆಟ್ ಇನ್ ದ ಸೆನ್ಸ್ ಇನ್ ಯೋರ್ ರ್ಯಾಂಕ್ ಶೀಟ್. ಸೊ ಹೈ ವೆಯ್ಟೇಜ್ ಚಾಪ್ಟರ್ಸ್, ನೀವೀಗ ಚಾಪ್ಟರ್ ವೈಸ್ ವೆಯ್ಟೇಜ್ನ ನೋಡಿರ್ತೀರಾ ಆ್ಯಸ್ ಅ ಪ್ರೀ ರಿಕ್ವಿಸಿಟ್, ನಾನು ಮುಂಚೆ ಸ್ಲೈಡಲ್ಲಿ ಹೇಳಿದೆ. ಸೊ ಆ ಥರ ಇಲ್ಲಿ ಹೈ ವೆಯ್ಟೇಜ್ ಚಾಪ್ಟರ್ಸ್ನ ನೀವು ಮಂತ್ 1ನಲ್ಲಿ ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಬಿಡಿ, ಎಸ್ಪೆಷಲಿ ಫ್ರಮ್ ಯೋರ್ ಕ್ಲಾಸ್ 12th ಸಿಲೆಬಸ್. ಹೇಗೆ ಮಾಡಬೇಕು, ಡೈಲಿ ರೂಟೀನ್ ಹೆಂಗಿರಬೇಕು ಅದ್ರ ಬಗ್ಗೆ ಎಲ್ಲ ಮುಂದೆ ವೀಡಿಯೋಸಲ್ಲಿ ಮಾತಾಡೋಣ. ಸದ್ಯಕ್ಕೆ ದಿಸ್ ಇಸ್ ಅ ಬೇಸಿಕ್ ಓವರ್ವ್ಯೂ ಆನ್ ಯೋರ್ 3 month ಸ್ಪ್ಲಿಟ್ ಅಪ್.
ಹೈ ವೇಟೇಜ್ ಚಾಪ್ಟರ್ಸ್ ಮುಗಿಸ್ತೀರಾ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಲೇ ಆಗಿದೆ. ಸ್ಟ್ರಾಂಗ್ ಫೌಂಡೇಶನ್ ಇನ್ ದ ಸೆನ್ಸ್ ಹೇಳಿದ್ದೀನಿ ಕ್ಲಿಯರ್ ಆಗಿ, ಇಟ್ಸ್ ನಾಟ್ ಅ ವೇಗ್ ಟರ್ಮ್, ಇಟ್ಸ್ ಅ ವೆರಿ ಪ್ರಿಸೈಸ್ ಟರ್ಮ್ ಟಾಕಿಂಗ್ ಅಬೌಟ್ ಯುವರ್ ಟ್ರಾನ್ಸಿಷನ್ ಫ್ರಮ್ ಸಬ್ಜೆಕ್ಟಿವ್ ಆನ್ಸರ್ಸ್ ಆರ್ ಸಬ್ಜೆಕ್ಟಿವ್ ಅಪ್ರೋಚ್ ಟು ಆನ್ ಆಬ್ಜೆಕ್ಟಿವ್ ಅಪ್ರೋಚ್. ದೆನ್ ವೆನ್ ಯು ಆರ್ ರೆಡಿ, ವೆನ್ ಯು ಆರ್ ಆಲ್ ಸೆಟ್, ಓಕೆ ನಾನು ನಿಮ್ಗೊಂದು ಲೈಕ್ ಈ ಫಸ್ಟ್ ಮಂತಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ ನೋಡ್ತಿರ್ತೀರಾ, ಕ್ವಶನ್ಸ್ ನೋಡ್ತಿರ್ತೀರಾ, ಇವಾಗ ನೀವು ಯುಲ್ ಗೇನ್ ಸಮ್ ಮೊಮೆಂಟಮ್, ಅಂದರೆ ಯು ವಿಲ್ ಗೆಟ್ ಹ್ಯಾಬಿಚುಯೇಟೆಡ್ ಟು ದಟ್ ವರ್ಲ್ಡ್ ಆಫ್ KCET ಪ್ರಿಪ್ರೇಷನ್. ಇವಾಗ ಯು ವಿಲ್ ಬಿ ರೆಡಿ ಟು ಲೈಕ್ ಗೋ ಥ್ರೂ ಸಮ್ ಲೋ ವೇಟೇಜ್ ಚಾಪ್ಟರ್ಸ್. ಲೋ ವೇಟೇಜ್ ಚಾಪ್ಟರ್ಸ್ ಇನ್ ದ ಸೆನ್ಸ್ ಒನ್ಸ್ ಅಗೇನ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ಥರ್ಮೋಡೈನಾಮಿಕ್ಸ್ ಇರ್ಬೋದು, ಈ ಥರ ಟಾಪಿಕ್ಸಲ್ಲಿ ದೆರ್ ವಿಲ್ ಬಿ ವೆರಿ ಲೆಸ್ ನಂಬರ್ ಆಫ್ ಕ್ವಶನ್ಸ್ ವಿಚ್ ಆರ್ ಬೀಯಿಂಗ್ ಆಸ್ಕ್ಡ್. ಟೈಮ್ ಇದೆ, ಪ್ರಿಪೇರ್ ಆಗ್ಬೋದು ಅಂತ ಅಂದಾಗ ಆಬ್ವಿಯಸ್ಲಿ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟಚ್ ಅಪಾನ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ವಿಚ್ ಇಸ್ ದೇರ್. ಸೊ ಸುಮ್ಮನೆ ನಾವು ಇವಾಗ ಲಾಸ್ಟ್ ಇನ್ನೊಂದು ವೀಕ್ ಇದೆ KCET ಅಂದಾಗ ನಾನು ನಿಮಗೆ ಲೈಕ್ ಲೋ ವೇಟೇಜ್ ಚಾಪ್ಟರ್ಸ್ನ ಟಚ್ ಮಾಡಬೇಡಿ ಅಂತ ಹೇಳ್ಬೋದು. ಬಟ್ ಇವಾಗ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಇದ್ದಾಗ ವೈ ವುಡ್ ಯು ರಾದರ್ ಲೈಕ್ ಲೀವ್ ಆಫ್ ಸಮ್ ಚಾಪ್ಟರ್ಸ್ ಅಲ್ವಾ? ಸೊ ಮೇಕ್ ಶೂರ್ ಯು ಆರ್ ರಿವೈಸಿಂಗ್ ದ ಚಾಪ್ಟರ್ಸ್ ವಿಚ್ ಯು ಹ್ಯಾವ್ ಡನ್ ಆ್ಯಸ್ ಪಾರ್ಟ್ ಆಫ್ ಯುವರ್ ಫಸ್ಟ್ ಮಂತ್, ಅಥವಾ ಹೈ ವೇಟೇಜ್ ಚಾಪ್ಟರ್ಸ್ ಏನು ಮಾಡಿರ್ತೀರಾ ಅದ್ರ ರಿವಿಷನ್ ಜೊತೆಗೆ ಲೈಕ್ ಲೋ ವೇಟೇಜ್ ಚಾಪ್ಟರ್ಸ್ನ ಡೀಲ್ ಮಾಡಿಕೊಂಡು ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಾಕ್ಟೀಸ್ ರಿಗರಸ್ಲಿ. ಪ್ರಾಕ್ಟೀಸ್ ಇನ್ ದ ಸೆನ್ಸ್ ಯಾವ ಥರ, ಅದೇ ಹೇಳಿದ್ನಲ್ಲ, ಇವಾಗ ಬೋರ್ಡ್ ಎಕ್ಸಾಮ್ಸ್ಗೂ ಓದ್ತಿದ್ದೀರಾ, ಇದಕ್ಕೂ ಓದ್ತಿದ್ದೀರಾ ಪ್ಯಾರಲಾಗಿ. ಅಲ್ಲಿ ಹೇಗೆ ಲೈಕ್ ಕಾಲೇಜಲ್ಲಿ ಫ್ರೀಕ್ವೆಂಟಾಗಿ ಪೀರಿಯಾಡಿಕ್ ಟೆಸ್ಟ್ಸ್ ಇರ್ಬೋದು, ಅಥವಾ ಪ್ರೀ ಬೋರ್ಡ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಈ ಥರ ಮಾಡ್ತಿರ್ತಾರೆ. ಅದ್ರ ಜೊತೆಗೆ KCETಗೂ ನೀವಾಗೆ ಓನಾಗಿ ಯು ಶುಡ್ ಟೇಕ್ ದಟ್ ಇನಿಷಿಯೇಟಿವ್ ಟು ಸಾಲ್ವ್ ಸಮ್ ಕ್ವಶನ್ಸ್ ವಿಚ್ ಹ್ಯಾವ್ ಬೀನ್ ಆಸ್ಕ್ಡ್ ಇನ್ KCET. ಪ್ರತಿಯೊಂದು ಚಾಪ್ಟರ್ದು ಟೇಕ್ ಅ ಚಾಪ್ಟರ್, go through the previous year questions which are asked from that chapter in KCET, see if you are able to solve. ಆಗ್ಲಿಲ್ವಾ, ಆನ್ಸರ್ ನೋಡಿ, ಫಸ್ಟ್ ಸಲ ಆನ್ಸರ್ ನೋಡಿ, ಸೆಕೆಂಡ್ ಸಲ ಟ್ರೈ ಸಾಲ್ವಿಂಗ್ ಇಟ್ ಆನ್ ಯುವರ್ ಓನ್. ದಿಸ್ ಇಸ್ ಹೌ ಯು ಡೆವಲಪ್ ದಟ್ ಟೆಂಪರಮೆಂಟ್ ಟುವರ್ಡ್ಸ್ ಲೈಕ್ ಕ್ರ್ಯಾಕಿಂಗ್ KCET. ಇಟ್ಸ್ ನಾಟ್ ದಟ್ ಎಲ್ಲರೂ ನೋಡಿದ ತಕ್ಷಣ ಎಲ್ಲನೂ ಸಾಲ್ವ್ ಮಾಡ್ತಾರೆ ಅಂತ ಅಲ್ವಾ. ಒಂದು ಕ್ವಶನ್ನ ಸಾಲ್ವ್ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಆ ಥರದ ಕ್ವಶನ್ನ ನೋಡಿರ್ತಾರೆ, ಅಥವಾ ಅಪ್ರೋಚ್ನ ಎಲ್ಲಾದರೂ ಒಂದು ಕಡೆ ಯೂಸ್ ಮಾಡಿರ್ತಾರೆ. ಸೊ ನಿಮಗೂ ಆ ಕ್ವಶನ್ನ ಸಾಲ್ವ್ ಮಾಡೋ ಪೊಸಿಷನಲ್ಲಿ ನೀವು ಇರಬೇಕು ಅಂತಂದರೆ ನೀವು ಕೂಡ ಇದನ್ನು ಮಾಡಬೇಕಾಗಿರುತ್ತೆ. ಸೊ ಅದನ್ನು ಮಾಡಿಕೊಂಡು ಬೈ ದ ಎಂಡ್ ಆಫ್ ಯುವರ್ ಸೆಕೆಂಡ್ ಮಂತ್, ಇಫ್ ಯು ಹ್ಯಾವ್ ಲೈಕ್ ಕಂಪ್ಲೀಟೆಡ್ ಆಲ್ ದ ಚಾಪ್ಟರ್ಸ್ ಒನ್ಸ್ ಅಟ್ ಲೀಸ್ಟ್, ಆ್ಯಂಡ್ ಇಫ್ ಯು ಆರ್ ಲೈಕ್ ಹ್ಯಾವಿಂಗ್ ರೆಗ್ಯುಲರ್ ರಿವಿಷನ್ ಆಫ್ ದ ಕಾನ್ಸೆಪ್ಟ್ಸ್ ವಿಚ್ ಯು ಹ್ಯಾವ್ ಲರ್ನ್ಡ್ ಪ್ರೀವಿಯಸ್ಲಿ, ಅದಷ್ಟು ಸಿಲೆಬಸ್ ಮೇಲೆ ನಿಮಗೊಂದು ಡೀಪ್ ಹೋಲ್ಡ್ ಅಂತೂ ಇದ್ದೇ ಇರುತ್ತೆ. ಮಂತ್ 3ಗೆ ಬಂದಾಗ ಜಸ್ಟ್ ಬ್ರಷ್ ಅಪ್ ಆನ್ ಯುವರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಕ್ಲಾಸ್ 11th. ಅಂದರೆ ಫಸ್ಟ್ PU ಏನಿದೆ, ಲೈಕ್ ಫಸ್ಟ್ PU ಆದಷ್ಟು ಎಷ್ಟೊಂದು ಜನ ಓದಿರಲ್ಲ, ಇಸ್ ವಾಟ್ ಐ ಬಿಲೀವ್. ಸ್ವಲ್ಪ ಜನ ಓದಿದರೆ ಇಟ್ಸ್ ಫೈನ್, ಇಟ್ಸ್ ವೆರಿ ಫೈನ್, ಬಟ್ ಓದಿಲ್ಲ ಅಂತ ಅಂದರೂ ಇಟ್ಸ್ ಓಕೆ. ಥರ್ಡ್ ಮಂತಲ್ಲಿ ವಿತ್ ಪ್ರಾಕ್ಟೀಸ್, ನಾನು ಇಲ್ಲಿ ಏನು ಬರೆದಿದ್ದೀನಿ, ಎಂಟ್ರಿಂಗ್ ದ ವಾರ್ ಫೀಲ್ಡ್ ಇನ್ ಅಡ್ವಾನ್ಸ್ ಅಂತ. ಸೊ ಇದನ್ನೇನಕ್ಕೆ ಹೇಳಿದ್ದೀನಿ ಅಂತ ಅಂದರೆ, ಲಾಸ್ಟ್ ಮಂತಲ್ಲಿ ರಾದರ್ ದ್ಯಾನ್ ಪ್ರಿಪ್ರೇಷನ್ ಯುವರ್ ಫೋಕಸ್ ಶುಡ್ ಬಿ ಮೋರ್ ಆನ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಮಾಕ್ ಟೆಸ್ಟ್ ಬೀಯಿಂಗ್ ಡನ್, ಅಥವಾ ಲೈಕ್ ಮಾಕ್ ಟೆಸ್ಟ್ನ ಆದಷ್ಟು ತೊಗೊಂಡು ಲೈಕ್ ಯು ಶುಡ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಇನ್ ದಟ್ ಪೊಸಿಷನ್ ಆಫ್ ಗಿವಿಂಗ್ KCET ಎಕ್ಸಾಮ್. ಲೈಕ್ ಎಕ್ಸಾಮ್ಗೆ ಡೈರೆಕ್ಟಾಗಿ ಹೋದಾಗ ನರ್ವಸ್ನೆಸ್ ಅಥವಾ ಆಂಗ್ಸೈಟಿ ಈ ಥರ ಫೀಲ್ ಆಗೋದಕ್ಕಿಂತ ಮುಂಚೆನೇ ನೀವು ಒಂದಷ್ಟು ಮಾಕ್ ಟೆಸ್ಟ್ ತೊಗೊಂಡಿದ್ರೆ ಯೋರ್ ಫೈನಲ್ KCET ಎಕ್ಸಾಮಿನೇಷನ್ ವಿಲ್ ಜಸ್ಟ್ ಬಿ ಆ್ಯನ್ ಅನದರ್ ಲೈಕ್ ಮಾಕ್ ಟೆಸ್ಟ್. ಒಂದು ಮಾಕ್ ಟೆಸ್ಟ್ ಥರನೇ ಅದು ಮುಗ್ದೋಗ್ಬಿಡುತ್ತೆ. ಅಲ್ಲಿ ನಿಮಗೆ ನರ್ವಸ್ನೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಭಯ ಇರ್ಬೋದು, ಇದೆಲ್ಲದಕ್ಕೂ ಜಾಗನೇ ಇರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಥರ್ಡ್ ಮಂತಲ್ಲಿ ಯು ಶುಡ್ ಬಿ ಗಿವಿಂಗ್ ಆನ್ ಲೈಕ್ ಫ್ರೀಕ್ವೆಂಟ್ ಮಾಕ್ ಟೆಸ್ಟ್, ಆಯಿತಾ? By doing this, you will be crystal clear and you will be like completely ready by the end of your third month. ಆ್ಯಂಡ್ ನಾನು ಇಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಲೋ ವೇಟೇಜ್ ಚಾಪ್ಟರ್ಸ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಯಾವ ಥರ ಮಾಡಬೇಕು, ಆರ್ ಒಂದು ಚಾಪ್ಟರ್ನ KCETಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ಲೈಕ್ ತಿಳಿಸ್ಕೊಡ್ತೀನಿ. ಆದಷ್ಟು ಯಾವ ಥರ ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು ಆ ಥರ ಎಲ್ಲ. ಸೊ ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ದಟ್ ಈ ವಿಡಿಯೋನ ಹಾಕಿ ಬ್ರೋ, ಇಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಅಂತ, ಸೊ ದಟ್ ಐ ವಿಲ್ ಗೆಟ್ ಸಮ್ ಆ್ಯಡೆಡ್ ಮೋಟಿವೇಶನ್ ಟು ಅಪ್ಲೋಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಯಾ, ದಿಸ್ ವಾಸ್ ಇಟ್. ದಿಸ್ ಇಸ್ ದ 3 months split up which you should inculcate. ಆ್ಯಂಡ್ ಇದನ್ನು ನಾನು ಸುಮ್ಮನೆ ಇಲ್ಲಿ ಯಾವುದೋ ರ್ಯಾಂಡಮ್ ಆಗಿ ಹೇಳ್ತಿಲ್ಲ. ದಿಸ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಟ್ರೈಡ್ ಆನ್ ಮೈ ಓನ್ ಆ್ಯಂಡ್ ವರ್ಕ್ಡ್ ಔಟ್ ಫಾರ್ ಮೀ. ಆ್ಯಂಡ್ ನಾಟ್ ಜಸ್ಟ್ ಮೀ, ನನ್ನ ಯಾರ್ಯಾರು KCETಗೋಸ್ಕರ ಅಡ್ವೈಸ್ ಕೇಳಿದ್ದಾರೆ ಅರ್ಲಿ ಇನ್ ದರ್ ಪ್ರಿಪ್ರೇಷನ್, ಅವ್ರಿಗೆಲ್ಲ ದಿಸ್ ಹ್ಯಾಸ್ ವರ್ಕ್ಡ್ ರಿಯಲಿ ವೆಲ್. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಆ್ಯಂಡ್ ಬೇರೆಯವ್ರ ಎಕ್ಸ್ಪೀರಿಯನ್ಸ್ದು ಇನ್ಪುಟ್ಸ್ ಮೇಲೆ ಐ ಹ್ಯಾವ್ ಡಿಸೈನ್ಡ್ ದಿಸ್ 3 months ಪರ್ಫೆಕ್ಟ್ ಸ್ಟ್ರಾಟಜಿ ಫಾರ್ ಯು. ಸೊ ಇದನ್ನು ಇನ್ಕಲ್ಕೇಟ್ ಮಾಡಿ ನೋಡಿ, ಯು ವಿಲ್ ಡೆಫಿನೆಟ್ಲಿ ಥ್ಯಾಂಕ್ ಮೀ ಲೇಟರ್. ಸೊ ಫೈನಲಿ ವಿಡಿಯೋ ಆಲ್ರೆಡಿ ತುಂಬ ಲಾಂಗ್ ಡ್ಯೂರೇಷನ್ ಆಯಿತು ಅನ್ಕೊತೀನಿ. ಐ ವಿಲ್ ಟ್ರೈ ಟು ಫಿನಿಶ್ ಇಟ್ ಆಫ್ ಆಸ್ ಸೂನ್ ಆಸ್ ಪಾಸಿಬಲ್. ಒಂದಷ್ಟು ಮಿಸ್ಟೇಕ್ಸ್ ಇದೆ ಆಯಿತಾ, ಈ 3 months ನಾನೇನು ಸ್ಟ್ರಾಟಜಿ ಹೇಳಿದೆ, ಆ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡುವಾಗ ದೇರ್ ಆರ್ ಸಮ್ ಮಿಸ್ಟೇಕ್ಸ್ ವಿಚ್ ಆಫನ್ ಸ್ಟೂಡೆಂಟ್ಸ್ ಡೂ ವಿಚ್ ವಿಲ್ ಹ್ಯಾವ್ ಅ ಹ್ಯೂಜ್ ಇಂಪ್ಯಾಕ್ಟ್ ಇನ್ ದರ್ KCET ಸ್ಕೋರ್. ಅದೇನು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಫ್ಯಾನ್ಸಿ ನೋಟ್ಸ್ ಎಲ್ಲ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಯು ಆರ್ ನಾಟ್ ಹಿಯರ್ ಟು ಸೆಲ್ ಯುವರ್ ನೋಟ್ಸ್. ಲೈಕ್ ಯಾರಿಗಾದರೂ ಇಫ್ ಯು ಆರ್ ಹ್ಯಾವಿಂಗ್ ದಟ್ ಇಂಟೆನ್ಷನ್ ಆಫ್ ಸೆಲ್ಲಿಂಗ್ ಯುವರ್ ನೋಟ್ಸ್ ಆಫ್ಟರ್ ಯುವರ್ KCET ಪ್ರಿಪ್ರೇಷನ್ ಆಸ್ ಟಾಪರ್ಸ್ ಹ್ಯಾಂಡ್ ರಿಟನ್ ನೋಟ್ಸ್, ಇಟ್ಸ್ ಓಕೆ, ಬಟ್ ಐ ಡೋಂಟ್ ಥಿಂಕ್ ದಟ್ ಈಸ್ ದ ಮೇಜರ್ ಫೋಕಸ್ ರೈಟ್ ನೌ. ನೋಟ್ಸ್ ಅಂತ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಸ್ ವೆರಿ ಗುಡ್ ಹ್ಯಾಬಿಟ್, ಬಟ್ ಸ್ಟಿಲ್
ಇಟ್ಸ್ ನಾಟ್ ದಟ್ ನೀವೇನೋ ಫುಲ್ ಡೆಕೋರೇಟ್ ಮಾಡಿಕೊಂಡು ಯು ಆರ್ ವೇಸ್ಟಿಂಗ್ ಅ ಲಾಟ್ ಆಫ್ ಟೈಮ್ ಅಂತ. ಮೇಕ್ ಶೋರ್ ಯು ಆರ್ ಕೀಪಿಂಗ್ ಯುವರ್ ನೋಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಬರೀ ನಿಮ್ಗೆ ಮಾತ್ರ ಅರ್ಥ ಆಗೋ ಥರ ಲೈಕ್ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಬೇರೆಯವ್ರಿಗೆ ಅರ್ಥ ಆಗೋ ಥರ ಮಾಡಿಬಿಟ್ರೆ ದೆರ್ ವಿಲ್ ಬಿ ಚಾನ್ಸಸ್ ಆಫ್ ಸಂಬಡಿ ಸ್ಟೀಲಿಂಗ್ ಇಟ್. ಸೊ ಇದನ್ನು ಯಾವಾಗಲೂ ಹೇಳ್ತಿರ್ತೀವಿ. ಸೊ ಹಂಗೆ ಆಗಬಾರ್ದು ಅಂತಂದರೆ ಜೋಕ್ಸ್ ಅಪಾರ್ಟ್, ಮೇಕ್ ಶೋರ್ ಯುವರ್ ನೋಟ್ಸ್ ಇಸ್ ಆನ್ ಪಾಯಿಂಟ್ ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಇನ್ಕ್ಲೂಡಿಂಗ್ ಅ ಲಾಟ್ ಆಫ್ ಫ್ಯಾನ್ಸಿ ಥಿಂಗ್ಸ್ ಮೇಕಿಂಗ್ ಯೋರ್ ಟೈಮ್ ಬೀಯಿಂಗ್ ಇನ್ವೆಸ್ಟೆಡ್ ಇನ್ ಟು ಇಟ್. ಸೆಕೆಂಡ್ ಥಿಂಗ್, ಟೈಮ್ ಡಿಸ್ಟ್ರಿಬ್ಯೂಷನ್. ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಆ ಚಾಪ್ಟರ್ ವೈಸ್ ವೆಯ್ಟೇಜ್ ಅಂತ ನಾನೇನು ಫಸ್ಟ್ ಸ್ಲೈಡಲ್ಲೇ ಹೇಳಿದೆ ಅದು ತುಂಬ ಇಂಪಾರ್ಟೆಂಟ್ ಇದೆ. ಸುಮ್ಮನೆ ಯಾವುದೋ ಒಂದು ಚಾಪ್ಟರಿಂದ ಬರೀ ಒಂದೇ ಕ್ವಶನ್ ಕೇಳ್ತಿರ್ತಾರೆ, ಅದಕ್ಕೆ ನೀವು 2 hours ಕೊಟ್ಟು 5 ಕ್ವಶನ್ ಕೇಳ್ತಿರೋ ಅಂತ ಇನ್ನೊಂದು ಚಾಪ್ಟರ್ಗೆ 30 minutes ಕೊಟ್ಟರೆ ಯು ವಿಲ್ ಬಿ ಎಟ್ ಅ ಹ್ಯೂಜ್ ಲಾಸ್, ಯು ವಿಲ್ ಬಿ ಎಟ್ ಅ ನೆಸ್ಟೆಡ್ ಲಾಸ್ ಅಂತೀವಿ ಅದನ್ನ. ಸೊ ಅದಾಗಬಾರ್ದು ಅಂತಲೇ ಮೇಕ್ ಶೋರ್ ಯುವರ್ ಟೈಮ್ ಡಿಸ್ಟ್ರಿಬ್ಯೂಷನ್ ಇಸ್ ರೈಟ್. KCET ಅಂದ ತಕ್ಷಣ ಒನ್ಸ್ ಅಗೇನ್, ಆಲ್ದೋ ಇಟ್ ಈಸ್ ಅನ್ ಎಕ್ಸಾಮಿನೇಷನ್ ವಿಚ್ ಕ್ಯಾನ್ ಬಿ ಡೆಲ್ಟ್ in a span of, or whose preparation can be done in a span of 3 to 4 months, people take it too easy. ಅಂದರೆ ಲೈಕ್ ತುಂಬಾ ಲೇಟಾಗಿ ತೊಗೊಬಿಡ್ತಾರೆ. ಏನು KCET ಅಲ್ವೇ, ಬೋರ್ಡ್ ಎಕ್ಸಾಮ್ ಆದಮೇಲೆ ಒಂದು 15 ದಿನ ಓದಿದ್ರೆ ಮಾಡ್ಬಿಡ್ಬೋದು ಅಂತ. ದಟ್ ಈಸ್ ಒನ್ ಮಿಸ್ಟೇಕ್ ಯು ಶುಡ್ ಅವಾಯ್ಡ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್, ಫೈನಲ್ ಆಗಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಕ್ಲಾಸಲ್ಲಿ ಯಾರೋ ಆಲ್ರೆಡಿ ಬೋರ್ಡ್ ಎಕ್ಸಾಮಲ್ಲಿ ಎಲ್ಲದರಲ್ಲೂ 100 ತೆಗಿತಿದ್ದಾಳೆ, ಅವರೆಲ್ಲರ ಮಧ್ಯೆ ನಾನು ಇವಾಗ ಕೂತ್ಕೊಂಡು CET ಪ್ರಿಪೇರ್ ಆದರೆ ನಾನು ಏನು ಮಾಡೋಕ್ಕಾಗುತ್ತೆ ಅಂತ. ಒಂದು ಸಲ CET ಪೇಪರ್ ನಾನೇನು ಪ್ರೀರಿಕ್ವಿಸಿಟ್ಸಲ್ಲಿ ಹೇಳಿದೆ, ಚೆಕ್ಔಟ್ ಮಾಡಿ. ಅದಾದಮೇಲೆ ನೀವೇ ಹೇಳಲ್ಲ ಫಸ್ಟ್ ಆಫ್ ಆಲು. ಅದಾದಮೇಲೂ ನೀವು ಕಂಪೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಡೋಂಟ್ ಡೂ ದ್ಯಾಟ್. ಯಾಕಂದ್ರೆ ರಿಕ್ವೆಸ್ಟ್ ಫ್ರಮ್ ಮೈ ಎಂಡ್, ಯಾಕಂದರೆ ದಟ್ ವಿಲ್ ಲೋಯರ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಚ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಯುವರ್ ಪ್ರಿಪ್ರೇಷನ್. ಸೊ ನೀವು ಪ್ರಿಪೇರ್ ಆಗ್ತಿದ್ರೂ ವೇಸ್ಟ್ ಆಗಿಬಿಡುತ್ತೆ. ಹಂಗೆ ಆಗಬಾರ್ದು ಅಂತಂದರೆ ಇದೊಂದು ಮಿಸ್ಟೇಕ್ ಮಾಡಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಮಾಕ್ ಟೆಸ್ಟ್ನ ತಗೊಳ್ಳೋದನ್ನ ಎಷ್ಟೋ ಸ್ಟೂಡೆಂಟ್ಸ್ ಅವಾಯ್ಡ್ ಮಾಡ್ತಾರೆ. ಲೈಕ್ ಏನಕ್ಕೆ ಅಂತಂದರೆ ನಂಗೆ ಸ್ಕೋರ್ ಕಮ್ಮಿ ಬಂದರೆ ಏನು ಮಾಡಲಿ, ಅಥವಾ ಲೈಕ್ ನನಗೆ ಇನ್ನೂ ಕಾನ್ಸೆಪ್ಟ್ಸೇ ಕ್ಲಿಯರ್ ಇಲ್ಲ, ಅಥವಾ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಸಿಲೆಬಸ್ನ, ಇವಾಗಲೇ ಏನಕ್ಕೆ ಮಾಕ್ ಟೆಸ್ಟ್ ತಗೊಳ್ಳಿ ಅಂತ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಅವಾಗಲೇ ಹೇಳಿದ್ನಲ್ಲ, ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ಈ ಥರ ಚಾಪ್ಟರ್ ವೈಸ್ ಟೆಸ್ಟಿಂದ ತೊಗೋಬೋದು ಅಂತ. ಸೊ ಆ ಥರ ಪ್ಲ್ಯಾಟ್ಫಾರ್ಮ್ಸ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಅದರಿಂದ ಚಾಪ್ಟರ್ ವೈಸ್ ಟೆಸ್ಟಿಂದ ಇಫ್ ಯು ಆರ್ ಮೂವಿಂಗ್ ಟು ಫುಲ್ ಲೆಂತ್ ಮಾಕ್ ಟೆಸ್ಟ್, ಯು ವಿಲ್ ಬಿ ಲೈಕ್ ಆಲ್ ಸೆಟ್, ಕಂಪ್ಲೀಟ್ಲಿ ಎಲ್ಲ ಥರನೂ ಪ್ರಿಪ್ರೇಷನ್ ಆಗೋಗಿರುತ್ತೆ. ಯು ವಿಲ್ ಡೆಫಿನೆಟ್ಲಿ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಇನ್ ಯರ್ KCET ಎಕ್ಸಾಮ್. ಸೊ ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ. ಮೊದಲು ಈ ವಿಡಿಯೋನ ಲೈಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಒಂದಷ್ಟು ಹೆಲ್ಪ್ ಆಗಲಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ CETಗೆ ನೀವು ಏನಾದರೂ 2026 CETಗೆ ಪ್ರಿಪೇರ್ ಆಗ್ತಿದ್ರೆ, if you never want to miss out on these important videos or important inputs from my end based on my experience, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ನನಗೂ ಸ್ವಲ್ಪ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಆ್ಯಂಡ್ ವಿಡಿಯೋನು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಮತ್ತು ಈಸಿ ಇರ್ಬೋದು, ಬಟ್ ಇಟ್ ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಟು ಮೀ. ಸೊ ವಿತ್ ದಿಸ್ ನೋಟ್ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್.